ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ. ನಾನು ಇಂದೊಂದು ದಿನದ ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನು ತಿಂಗಳಂಗಟ್ಲೆ ಆಗೋಯಿತು ವ್ಲಾಗ್ನ ಪೋಸ್ಟ್ ಮಾಡಿದೆ, ಹಾಕೋಕ್ಕೆ ಆಗಿರಲಿಲ್ಲ. ಹೀಗೇ ಏನೇನೋ ಕೆಲಸಗಳು, ಹಾಗೆ ಸ್ವಲ್ಪ ಎಲ್ಲದರಿಂದ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಯಾವುದೇ ವೀಡಿಯೋಸ್ ಮಾಡಿದ್ರೂ ನನಗೆ ಎಡಿಟಿಂಗ್ ಮಾಡಿ ಎಲ್ಲ ಪೋಸ್ಟ್ ಮಾಡೋಕ್ಕೆಲ್ಲ ಆಗಿರಲಿಲ್ಲ. ಗಿಡಗಳೆಲ್ಲ ಬಿಸಿಲಿಗೆ ಸಿಕ್ಕಾಬಟ್ಟೆ ಹಾಳಾದಂಗೆ ಆಗಿಬಿಟ್ಟಿದೆ. ಆದರೂ ಅದನ್ನು ಸ್ವಲ್ಪ ಕೇರ್ ಮಾಡಿಲ್ಲ ಅಂದರೆ ಈಗ ಗಿಡಗಳು ತುಂಬ ಹಾಳಾಗಿಬಿಡ್ತದೆ. ಬೆಳಗ್ಗೆ ಸಂಜೆ 2 ಟೈಮ್ ನೀರು ಹಾಕಬೇಕು. ಸ್ವಲ್ಪ ಹಳೇದು ಒಣಗಿರೋ ಗಿಡಗಳು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಹೊಸ ಚಿಗುರುಗಳೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಬಾಡೋಗಿಲ್ಲ, ಎಲ್ಲ ಹೊಸ ಚಿಗುರು ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಸ್ವಲ್ಪ ಗಿಡಗಳು ಬಿಸಿಲು ಹೆವಿ ಇರೋದ್ರಿಂದ ಸ್ವಲ್ಪ ಒಣಗೋಗ್ತಿದೆ. ಅದನ್ನೆಲ್ಲ ತೆಗೆದುಬಿಟ್ರೆ ಹೊಸ ಚಿಗುರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಗಿಡಗಳಂದರೆ ಪ್ರಾಣನೇ, ತುಂಬ ಕೇರ್ ಮಾಡ್ತೀನಿ, ಇಷ್ಟಪಡ್ತೀನಿ. ಬೆಳಗ್ಗೆ ಸಂಜೆ ನನಗೆ ಯಾಕೆಂದರೆ ಬೆಳಗ್ಗೆ ಇಷ್ಟು ಇವಾಗ ಬಿಸಿಲಿಗೆ ಇಷ್ಟು ಫ್ರೆಶ್ ಗಾಳಿ ಇರುತ್ತೆ ಅಂದರೆ ಸ್ವಲ್ಪ ಹೊತ್ತಷ್ಟೇ ಇರುತ್ತೆ. ಅದು ಆವಾಗ ಆಚೆ ಕಡೆ ಹೋಗಿ ಆ ಗಿಡಗಳು ನೋಡಿ ಆ ಫ್ರೆಶ್ ಗಾಳಿ ತೊಗೊಳ್ಳೋದೊಂದು ಖುಷಿ. ಅದಾಗಿ ಸ್ವಲ್ಪ ಹೊತ್ತಾದರೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಮಕ್ಕಳು ಬೇರೆ ಊರಿಗೆ ಹೋಗಿದ್ದರು, 1 ವಾರ ಅವರು ಊರಿಗೆ ಹೋಗಿಬಿಟ್ರು. ಸೊ ಹಾಗಾಗಿ ನಾವಿಬ್ಬರೇ ಆಗಿಬಿಟ್ವಿ ಮನೇಲಿ. ಒಂದೇ ಒಂದು ಮೆಣಸಿನ್ಕಾಯಿ ಗಿಡ ಹಾಗೆ ಬಿಟ್ಬಿಟ್ಟಿದ್ದೆ, ನಾನು ನೋಡೇ ಇರಲಿಲ್ಲ, ಯಾವುದೋ ನಾನು ಹಾಕಿರಲಿಲ್ಲ. ಸೊ ಅದರಲ್ಲಿ ಮೆಣಸಿನ್ಕಾಯಿ ಬಿಟ್ಟಿದ್ದದು. ಬೆಳಗ್ಗೆ ಸ್ನಾನ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ರೆಡಿ ಇದ್ದಾರೆ, ನಾನು ರೆಡಿ ಆಗಿದ್ದೀನಿ. ಯಾಕೆಂದರೆ ಆಚೆ ಕಡೆ ಹೋಗಬೇಕಿತ್ತು, ಸ್ವಲ್ಪ ಡಿಮಾರ್ಟ್ಗೆ ಹೋಗಬೇಕು, ಕೆಲಸಗಳಿತ್ತು, ಸ್ವಲ್ಪ ಏನೇನೋ ಐಟಮ್ಸ್ ಎಲ್ಲ ತರೋದಿತ್ತು ಮನೆಗೆ. ಹಾಗಾಗಿ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಇನ್ನೇನು ಹೊರಗಡೆ ಹೋಗ್ತಾಯಿದ್ದೀವಿ ಅಂತ ಅಂದಮೇಲೆ ಫಸ್ಟ್ ಟೆಂಪಲ್ಗೆ ಹೋಗ್ಬೇಡ, ಒಂದು ವಿಸಿಟ್ ಮಾಡಿ ಆಮೇಲೆ ಡಿಮಾರ್ಟ್ಗೆ ಹೋದ್ರಾಯಿತು. ಆಚೆ ಕಡೆನೇ ಟಿಫನ್ ಮಾಡೋದು ಅಂತಲೂ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಮನೇಲೇನೂ ಮಾಡಿರಲಿಲ್ಲ, ಇಬ್ಬರೇ ಅಲ್ವಾ, ಒಂದೊಂದು ಸಲ ಹಾಗೆ ಸ್ಕಿಪ್ ಆಗ್ತಾಯಿತ್ತು. ಜಾಸ್ತಿ ಆಚೆ ಕಡೆ ಎಲ್ಲ ತಿನ್ನೋದಕ್ಕೆ ನಾನು ಅಷ್ಟೊಂದು ಇದು ಮಾಡೋದಿಲ್ಲ, ಒಪ್ಕೊಳ್ಳಲ್ಲ, ಬೇಡ. ಬಟ್ ಈ ಅಪರೂಪಕ್ಕೊಂದು ಸಲ ಏನು ಮಾಡೋಕ್ಕಾಗಲ್ಲ. ಅದರಲ್ಲೂ ಮಕ್ಕಳು ಇಲ್ಲದಿರೋದ್ರಿಂದ, ಇಬ್ಬರೇ ಆಗಿದ್ದರಿಂದ ಸ್ವಲ್ಪ ಆ ಥರ ಅನಿಸ್ತಾಯಿತ್ತು. ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮತ್ತೆ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ಹೋಮಸಂದ್ರದಲ್ಲಿ. ಸೊ 2 ಅಲ್ಲೇ ಸಿಕ್ಬಿಡುತ್ತೆ. 2 ಕಡೆನೂ ಹೋಗಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಸೀದಾ ಡಿಮಾರ್ಟ್ಗೆ ಹೋಗೋದು ಅಂತ ಅಂದ್ಕೊಂಡ್ವಿ. ಬಟ್ ಅದು ಮುಗಿದ್ಮೇಲೆ ಟಿಫನ್ ಮುಗಿಸ್ಕೊಂಡು ಬರೋಣ ಅಂತ. ಬಟ್ ಆಗಲೇ 10:30, 11 ಹತ್ರ ಆಗಿ ಹೋಗ್ತಾಯಿತ್ತು. ದೇವಸ್ಥಾನಕ್ಕೆ ಹೋಗಿ ನಾವು ಆಚೆ ಬರೋ ಅಷ್ಟರಲ್ಲೇ ಸೊ ಬೇಡ, ಫಸ್ಟ್ ಟಿಫನ್ ಮಾಡಿಬಿಡೋಣ, ಆಮೇಲೆ ಡಿಮಾರ್ಟ್ಗೆ ಹೋದ್ರಾಯ್ತಂತ. ಅಲ್ಲೇ ಸವಿರುಚಿ ಹೋಟೆಲ್ ಡಿಮಾರ್ಟ್ಗೆ ನಿಯರ್ ಇರೋದು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ ಟಿಫನ್ ಮುಗಿಸ್ಕೊಂಡು ಆಮೇಲೆ ಡಿಮಾರ್ಟ್ಗೆ ಹೋಗೋಣ ಅಂತ ಹೋದ್ವಿ. ಸಿಕ್ಕಾಬಟ್ಟೆ ಜನ, ಹೋಟೆಲಲ್ಲೂ ಸಿಕ್ಕಾಬಟ್ಟೆ ಜನ ಇದ್ದರು, ಅದು ಕ್ರೌಡು, ರಶ್ಶು. ಸೊ ನನಗೆ ಇಡ್ಲಿ ವಡೆ ಬೇಕಂತ ಆರ್ಡ್ರ್ ಮಾಡಿದ್ದೆ. ನಮ್ಮ ಮನೆಯವರು ಪಲಾವ್ ತಿಂತಾಯಿದ್ರು. ಸೊ ಇಬ್ಬರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಡಿಮಾರ್ಟ್ಗೆ ಹೋದ್ವಿ. ಡಿಮಾರ್ಟ್ಗೆ ಹೋದರೆ ನಮ್ಮ ಮನೆಯವರು ಒಳಗಡೆ ಬರೋದೇ ಇಲ್ಲ. ಅವ್ರಿಗೆ ಆ ಕ್ರೌಡು, ಅಲ್ಲಿ ಎಲ್ಲ ನಿಂತ್ಕೊಂಡು ಅಷ್ಟು ಸಮಾಧಾನವಾಗಿ ಎಲ್ಲ ತೊಗೊಂಡು ಹೊರಗಡೆ ಬರೋದು ಅವರಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಅವರು ಆಚೆ ಕಡೆನೇ ವೆಯ್ಟ್ ಮಾಡ್ತಿರ್ತಾರೆ. ನಾನು ಒಳಗಡೆ ಹೋಗ್ಬಿಟ್ಟು ಎಲ್ಲನೂ ತಗೊಂಡು ಆಮೇಲೆ ಆಚೆ ಕಡೆ ಬಂದು ಮತ್ತು ಮನೆಗೆ ಬಂದಮೇಲೆ ನಾನು ವ್ಲಾಗ್ನ ಏನು ಕಂಟಿನ್ಯೂ ಮಾಡಲಿಲ್ಲ. ಸೊ ಅಷ್ಟೇ ರೆಸ್ಟ್ ಮಾಡಿಬಿಟ್ವಿ. ಮತ್ತು ನೈಟ್ ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿರೋದು. ವೀಡಿಯೋಸ್ ಯಾವಾಗಲೂ ಮಾಡಿ ಇಟ್ಕೊಳ್ತೀನಿ, ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಇಷ್ಟು ಅಂದ್ಕೊಳ್ತೀನಿ ಡೈಲಿ ಒಂದೊಂದು ವೀಡಿಯೋ ಹಾಕಬೇಕಂತ. ಯಾಕೆಂದರೆ ನಂದು ಯೂಟ್ಯೂಬ್ ಚಾನಲ್ ನೇಮೇ ಅದೇ ಇದೆ, ರೇಖಾ ಡೈಲಿ ವ್ಲಾಗ್ಸ್ ಅಂತ. ಬಟ್ ಅದೇ ಅಂದ್ಕೊಂಡೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಡೈಲಿ ವೀಡಿಯೋ ಹಾಕೋಕ್ಕೆ ನನಗೆಲ್ಲ ಆಗ್ತಾಯಿಲ್ಲ. ಖಂಡಿತ ಒಂದಲ್ಲ ಒಂದು ದಿವಸ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಏನು ಅಡೆತಡೆ ಹಿಂಗೆ ಬರ್ತಾ ಇದೆ, ನನಗೂ ಅಷ್ಟೊಂದು ಪೇಷನ್ಸ್ ಸಿಗ್ತಾ ಇಲ್ಲ. ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಹಾಕಬೇಕು ಅಂತ ಆಗ್ತಾಯಿಲ್ಲ. ಖಂಡಿತ ಬಿಟ್ಕೊಡೋದಿಲ್ಲ. ಬಟ್ ನನಗೆ ಯೂಟ್ಯೂಬ್ ಚಾನಲ್ ನನಗೆ ಇಷ್ಟ ಇರೋದ್ರಿಂದ ಅದನ್ನು ಖಂಡಿತ ಬಿಟ್ಕೊಡೋದಿಲ್ಲ. ಅದನ್ನು ಯಾವತ್ತೂ ಬಿಟ್ಕೊಡಲ್ಲ. ಸ್ವಲ್ಪ ಲೇಟ್ ಆದ್ರೂ ಅದನ್ನು ಸ್ಟಾಪ್ ಅಂತೂ ಮಾಡೋದಿಲ್ಲ ನಾನು, ನನಗೆ ಇಷ್ಟನೇ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡ್ತಾಯಿರ್ತೀನಿ. ಪ್ಲೀಸ್ ನನಗೆ ಅದರಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ರೇಖಾ ಗುರುಮೂರ್ತಿ
ನನ್ನ ಇನ್ಸ್ಟಾಗ್ರಾಮ್ ನೇಮು. ಸೊ ನಾನು ನಮ್ಮನೆಯವರು ಬೆಳಗ್ಗೆನೇ ಮತ್ತು ಟಿಫನ್ ಏನಕ್ಕೆ ಒಂದು ಸಲ ಮಕ್ಕಳು ಇಲ್ಲ ಅಲ್ಲ, ಏನಕ್ಕೆ ಅಡುಗೆನೇ ಮಾಡಿಬಿಡಮ್ಮ ಒಂದು ಸಲ ಅಂತ ಹೇಳಿದರು. ಸೊ ಹಂಗಾಗಿ ಬಸ್ಸಾರು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಮೊಳಕೆ ಹುರುಳಿಕಾಳಿತ್ತು, ಸೊಪ್ಪಿತ್ತು ಫ್ರಿಜ್ಜಲ್ಲಿ, ತುಂಬ ಫ್ರೆಶ್ಶಾಗಿ ಚೆನ್ನಾಗಿತ್ತು. ಅದೆರಡೂ ಮಿಕ್ಸ್ ಮಾಡಿ ಬಸ್ಸಾರು ಮಾಡಿದ್ರಂತೂ ತುಂಬ ಒಳ್ಳೆಯದು, ಕ್ಯಾಲ್ಶಿಯಮ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಮೊಟ್ಟೆ ಸಹ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಮೊಳಕೆ ಹುರುಳಿಕಾಳು ಬೇಯ್ತಿದೆ, ಅದು ಅರ್ಧ ಬೆಂದಮೇಲೆ ಅದ್ರ ಜೊತೆ ನಾನು ಸ್ವಲ್ಪ ತೊಗರಿಬೇಳೆನೂ ಹಾಕ್ತೀನಿ. ಯಾಕೆ ಅಂದರೆ ತೊಗರಿಬೇಳೆದು ರಸ ಬಿಟ್ಕೊಳ್ಳುತ್ತೆಲ್ಲ, ಅದು ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ತೀನಿ. ಅದು ಮೊಳಕೆ ಹುರುಳಿಕಾಳು ಸ್ವಲ್ಪ ಬೆಂದ ಮೇಲೇ ಸೊಪ್ಪು ಹಾಕ್ತೀನಿ. ಅದು ಸ್ವಲ್ಪ ಹೊತ್ತು ಬೆಂದರೆ ಸಾಕಲ್ವ. ಹಾಗಾಗಿ ಬಸ್ಸಾರು ಡೀಟೇಲಾಗಿ ನಾನೇನು ತೋರ್ಸೋಕ್ಕೋಗಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ವ್ಲಾಗ್ ಹಾಕಿದ್ದೆ ಬಸ್ಸಾರಿಂದು. ಹಾಗಾಗಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಚಿಕನ್ ರೆಸಿಪಿ ಸಹ ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಅದಾದಮೇಲೆ ನಾನು ಮತ್ತೆ ಚಿಕನನ್ನು ಮಾಡಿದ್ದೆ. ಬೆಳಿಗ್ಗೆ ಅಷ್ಟೇ ಸ್ವಲ್ಪ ಹೊತ್ತು ಗಾಳಿ ಅನಿಸುತ್ತೆ, ಅದಾದಮೇಲೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಸಲ ಅಷ್ಟು ಬಿಸಿಲು ಯಾವಾಗಲೂ ಇರಲಿಲ್ವೇನೋ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ. ಹೇಳ್ತಾ ಇದ್ದಾರೆ ತುಂಬಾ ಬಿಸಿಲು ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಷ್ಟೊಂದು ಏನು ಹೇಳ್ತಾರೆ, ಬೆಂಕಿ ಥರ ಅನಿಸ್ತಾ ಇದೆ. ಮನೆ ಒಳಗಡೆ ಇರೋದು ಕಷ್ಟ. ಸ್ವಲ್ಪ ಹೊತ್ತಾಗಿತ್ತು ತಕ್ಷಣ ಸೆಕೆ ಸ್ಟಾರ್ಟ್. ಬೆಳಗ್ಗೆ 6 ಗಂಟೆ 7 ಗಂಟೆ ಒಳಗಡೆ ಸ್ವಲ್ಪ ತಣ್ಣಗಿರುತ್ತೆ ಅಷ್ಟೇ. ಅದಾದಮೇಲೆ ನಾನು ಇಲ್ಲಿ ಚಿಕನ್ ತೋರಿಸ್ತಾ ಇದ್ದೀನಿ. ಚಿಕನ್ ಗ್ರೇವಿ ಮಾಡ್ತಾಯಿದ್ದೆ. ಸಿಂಪಲಾಗಿರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಈ ಈರುಳ್ಳಿಗೆ ನಾನು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ 2 ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಬ್ಯಾಡಗಿ ಮೆಣಸಿನ್ಕಾಯಿ ಅದು 4 ಹಾಕ್ಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಅದು ತುಂಬ ಕಲರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಚಿಕನಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇದು ಪೇಸ್ಟು ರೆಡಿ ಆಗಿದೆ. ನಾನು ಚಿಕನ್ನ ಸ್ಕಿನ್ ಔಟ್ ತರಿಸಿಲ್ಲ ಈ ಸಲ, ಯಾಕೆಂದರೆ ಯಾವಾಗಲೂ ಸ್ಕಿನ್ ಔಟೇ ತರಿಸ್ತಾ ಇದ್ದಿದ್ದು. ಬಟ್ ಇವಾಗೆಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಸ್ಕಿನ್ ಔಟ್ ತಿನ್ನಬಾರ್ದು, ವಿತ್ ಸ್ಕಿನ್ ತಿಂದರೆ ಅದು ಇಲ್ಲಿ ಸ್ವಲ್ಪ ಫೈಬರ್ ಇರುತ್ತೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನೋಡೋಣ ಅಂದ್ಬಿಟ್ಟು ನಾನು ಹಂಗೆ ತರಿಸಿದೆ. ಅದು ಪೇಸ್ಟ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಚಿಕನ್ 3/4 ಭಾಗ ಅದರಲ್ಲೇ ಬೆಂದುಬಿಡಬೇಕು. ಅದು ಬೆಂದಮೇಲೆ ನಾನು ಇದಕ್ಕೊಂದು ಇನ್ನೊಂದು ಪೇಸ್ಟ್ ಹಾಕ್ತೆ. ಏನಂದರೆ ಮೊಸರು, ಅದಕ್ಕೆ ಸ್ವಲ್ಪ ಖಾರದ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಕಿ ಅದನ್ನು ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ 2 ಅಥವಾ 4 ಖಾರ ಇಷ್ಟಪಡೋರು ಹೆಂಗೋ ಮಾಡ್ಕೋಬೋದು. ಬಟ್ ನಮ್ಮನೇಲಿ ಎಲ್ಲರಿಗೂ ಖಾರ ಇಷ್ಟನೇ. ಸ್ವಲ್ಪ ಒಂದು 4 ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಸಿಮ್ಮಲ್ಲಿಟ್ಟು ಬೇಯಿಸ್ಬಿಟ್ರೆ ಈ ಥರ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಗ್ರೇವಿ ಅಂತೂ ಸಾಕಾದಾಗ ರೆಡಿಯಾಗಿರುತ್ತೆ. ನಾವು ಇದ್ರ ಜೊತೆ ಮುದ್ದೆನ ಕಾಂಬಿನೇಷನಾಗಿ ಮಾಡ್ಕೊಂಡಿದ್ವಿ. ಸೊ ಎಲ್ಲದೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ದೋಸೆ, ಇಡ್ಲಿ, ಚಪಾತಿ, ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ಎಂಜಾಯ್ ಮಾಡಿ. ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.